ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ. ಕಾಮಿಡಿಯನ್ ರಾಕೇಶ್ ಇನ್ನಿಲ್ಲ. ಹೃದಯಾಘಾತದಿಂದಾಗಿ ರಾಕೇಶ್ ಪೂಜಾರಿ ಕೊನೆಯುಸಿರೆಳೆದದ್ದು. ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ರಾಕೇಶ್ ಪೂಜಾರಿಯ ಸಾವು ಬಹಳ ದೊಡ್ಡ ಆಘಾತವನ್ನು ತಂದೊಡ್ಡಿದೆ. ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ರು ರಾಕೇಶ್. ಆ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ. ಉಡುಪಿಯ ನಿಟ್ಟೆ ಬಳಿ ನಡೀತಾ ಇದ್ದಂತಹ ಒಂದು ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ ಕಳೆದ ರಾತ್ರಿ. ಆಸ್ಪತ್ರೆಗೆ ದಾಖಲಿಸಲಾಯಿತು, ಆದರೆ ಚಿಕಿತ್ಸೆ ಫಲಿಸಿಲ್ಲ. ಹೃದಯಾಘಾತದಿಂದಾಗಿ ರಾಕೇಶ್ ನಿಧನ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಇನ್ನು 32-33 ವರ್ಷದ ಪ್ರಾಯ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದಂತಹ ನಟ. ಆದರೆ ಈ ರೀತಿಯಲ್ಲಿ ಏಕಾಏಕಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ತಾರೆ ಅಂತಂದ್ರೆ ನಂಬೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅವರೊಡನೆ ನಟಿಸಿದಂತಹ ಉಳಿದ ನಟರು ಜೊತೆಗೆ ಅವರ ಆಪ್ತರು ದುಃಖವನ್ನು ತೋಡ್ಕೊಳ್ತಾ ಇದ್ರು. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಊಹಿಸೋದಕ್ಕೂ ಸಾಧ್ಯ ಆಗಲ್ಲ. ಬದುಕಿ ಬಾಳ್ಬೇಕಾದಂತಹ ವಯಸ್ಸಲ್ಲಿ ಈ ರೀತಿ ಹೃದಯಾಘಾತದಿಂದ ರಾಕೇಶ್ ಸಾವು ಅಂತ ಅನ್ನೋದು ಬರಸಿಡಿಲಿನ ಸುದ್ದಿ ಕುಟುಂಬದ ಪಾಲಿಗೆ. ಕಾಮಿಡಿ ಕಿಲಾಡಿಗಳು 3ನೇ ಸೀಸನ್ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿದ್ದಂತಹ ರಾಕೇಶ್ ನಿನ್ನೆ ಮೊದಲಿಗೆ ಈ ಕಾಂತಾರ ಪ್ರೀಕ್ವೆಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಅದಾದ ಮೇಲೆ ತಮ್ಮ ಸ್ನೇಹಿತರ ಒಂದು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಲ್ಲ ಮೊದಲ ವಿಡಿಯೋ, ಅಲ್ಲಿ ಆ ಮೆಹಂದಿ ಕಾರ್ಯಕ್ರಮದಲ್ಲಿ ಅವ್ರು ಇದ್ದಾರೆ ನೋಡಿ. ಇದ್ದಕ್ಕಿದ್ದಂತೆ ಕುಸಿದು ಬಿದ್ದುಬಿಟ್ಟು ಅದೇ ಕಾರ್ಯಕ್ರಮದಲ್ಲೂ ಭಾಗಿಯಾದಂತಹ ಸಂದರ್ಭ ಇದ್ದಕ್ಕಿದ್ದಂತೆ ಅವರು ಕುಸಿದು ಬಿದ್ದಿದ್ದಾರೆ. ಯಾರೂ ಕೂಡ ಊಹಿಸೋದಕ್ಕೂ ಸಾಧ್ಯ ಆಗಿಲ್ಲ. ರಾಕೇಶ್ ಅಂತಿಮ ದರ್ಶನಕ್ಕೆ ಕುಟುಂಬಸ್ಥರು ಬಂದಿರೋದು, ರೋಧಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಆಘಾತ ಕುಟುಂಬದ ಪಾಲಿಗೆ. ಯಾವುದೇ ಆರೋಗ್ಯದ ಸಮಸ್ಯೆ ಆಗಲಿ ಏನಿರಲಿಲ್ಲ. ಹಿರಿಯ ಜೀವ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಕುಟುಂಬಸ್ಥರು ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ನಾವು ಸ್ಕ್ರೀನ್ನಲ್ಲಿ ಮೊದಲ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಲ್ಲ ವಿಡಿಯೋ, ಎಷ್ಟು ಖುಷಿಯಾಗಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ನೋಡಿ. ಮೆಹಂದಿ ಕಾರ್ಯಕ್ರಮ ಅದು, ಗೆಳೆಯನ ಮದುವೆ ಮೆಹಂದಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಅವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಂತರ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದುಬಿಟ್ರು. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಯಾವುದೇ ಫಲ ಸಿಗಲಿಲ್ಲ. BP ಡೌನ್ ಆಯಿತು, ಪ್ಲೇಟ್ಲೆಟ್ಸ್ ಡೌನ್ ಆಯಿತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಯಿತು. ಆದರೆ ಹೃದಯಾಘಾತದಿಂದ ಅವರು ಮೃತಪಟ್ಟರು ಅನ್ನುವಂಥದ್ದು ಮಾಹಿತಿ. ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಬಹುಶಃ ರಾಕೇಶ್ ಅವರ ಲಾಸ್ಟ್ ಸೆಲ್ಫಿ ಅಂತ ಅನಿಸುತ್ತೆ. ಶೂಟಿಂಗ್ನಲ್ಲಿ ಭಾಗಿಯಾದಂಥ ಸಂದರ್ಭ ಬಹುಶಃ. ಯಾಕಂದರೆ ಕಾಂತಾರದ ಪ್ರೀಕ್ವೆಲ್ ಸಿನಿಮಾ ಶೂಟಿಂಗ್ನಲ್ಲಿ ಅವ್ರು ಭಾಗಿಯಾಗಿರ್ತಾರೆ. ಅಲ್ಲಿಂದ ಅವರು ನೇರವಾಗಿ ತೆರಳೋದು ತಮ್ಮ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗಿಯಾದಂಥ ಸಂದರ್ಭದಲ್ಲಿ ತೆಗೆದಂತಹ ನೋಡ್ತಾ ಇದ್ದೀವಿ ನೋಡಿ. ಅವರ ಗೆಳೆಯನ ಮದುವೆ ಮೆಹಂದಿ ಕಾರ್ಯಕ್ರಮ, ಮದುವೆ ಸಮಾರಂಭದಲ್ಲಿ ಅವರು ಭಾಗಿಯಾದಂತಹ ತೆಗೆದಂತಹ ಫೋಟೋಸ್, ವಿಡಿಯೋಗಳು. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ರಾಕೇಶ್. ಆದರೆ ಇನ್ನೂ ಅವರನ್ನು ಈ ರೀತಿ ಖುಷಿಯಾಗಿ ನೋಡೋದಕ್ಕಾಗಲ್ಲ. ಎಂಥ ಆಘಾತ ನೋಡಿ ಆ ಕುಟುಂಬದ ಪಾಲಿಗೆ. ಈ ಸುದ್ದಿ ತಿಳಿತಾ ಇದ್ದಂತೆ ಸ್ಯಾಂಡಲ್ವುಡ್ನ ನಟ ನಟಿಯರು ಜೊತೆಗೆ ಅವರೊಂದಿಗೆ ಕಾಮಿಡಿ ಕಿಲಾಡಿಗಳಲ್ಲಿ ನಟಿಸಿದಂತಹ ಅಭಿನೇತ್ರಿಗಳು ಎಲ್ಲರೂ ಬಹಳ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದು ಅವ್ರಿಗೆ ಸರ್ಪ್ರೈಸ್ ವಿಸಿಟ್. ಅಂದರೆ ಶೂಟಿಂಗಲ್ಲಿ ಇರ್ತಾರೆ, ಅವ್ರು ಬರ್ತಾರೆ ಅಂತ ಹೇಳಿ ಗೆಳೆಯನಿಗೆ ಗೊತ್ತೇ ಇರಲ್ಲ. ಮೆಹಂದಿ ಕಾರ್ಯಕ್ರಮಕ್ಕೆ ಸರ್ಪ್ರೈಸ್ ವಿಸಿಟ್. ಫ್ಯಾನ್ ಫಾಲೋವರ್ಸ್ ಎಲ್ಲ ಜನರಲ್ಲಿ ಈ ರ್ಯಾಲಿ ಬೋರ್ಡ್ಗೆ ಈ ಎಲ್ಲ ಸರ್ಕಲ್ ಮಾಡಿ ನಡು ಪಡಿತಾರೆ. ಅಲ್ಕೊಂದು ಜನ ಸ್ಟೆಪ್ ಮಾಡಿ ಭಾರಿ ಖುಷಿ. ನಾವೇನು ರಿಪೀಟ್ ಮಾಡ್ತಾರೆ ಇದಕ್ಕೋಸ್ಕರ ಸ್ಪೆಷಲ್ ಅದು ಕೂಡ ಟ್ರ್ಯಾಕ್ ಮಾಡಿ ಅವು ಇಂಚ ಬಂದ ಇಲ್ಲಿ ತೆಗೆದುಕೊಳ್ಳೋ ರಾಜ್ಯ ಸ್ಟೆಪ್ ಮಾಡೋದ್ರೆ ಚೂರು ನೋಡ್ತಾರೆ.
ಫ್ಯಾನ್ ಫಾಲೋವರ್ಸ್ ಎಲ್ಲ ಜನರಲ್ಲಿ ಈ ರ್ಯಾಲಿ ಬೋರ್ಡ್ಗೆ ಈ ಮಲ್ಲ ಸರ್ಕಲ್ ಮಾತ್ರ ನಡು ಪಡಿತಾರೆ. ನಿಜಕ್ಕೂ ಬಹಳ ದೊಡ್ಡ ಆಘಾತದ ಸುದ್ದಿ. ಉಡುಪಿ ನಿಟ್ಟೆ ಬಳಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂಥದ್ದು ಅದು ರಾಕೇಶ್. ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದು, ಗೆಳೆಯ ಊಹಿಸಿರ್ಲಿಲ್ಲ ಬರ್ತಾರೆ ಅಂತ. ಇತ್ತ ರಾಕೇಶ್ ಅಗಲಿಕೆ ಬಹಳ ದೊಡ್ಡ ಆಘಾತ ಕುಟುಂಬಕ್ಕೆ. ತಾಯಿ ರೋಧಿಸ್ತಾ ಇದ್ದಾರೆ. ಹೆತ್ತ ತಾಯಿಗೆ ಹೇಗಾಗಿರ್ಬೇಡ ಹೇಳಿ. ಅಮ್ಮ 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 MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH